ಕೋಟೆನಾಡಿನಲ್ಲಿ ಬಿಎಸ್ವೈ ಅಭಿಮಾನದ ಕಡಲು. ಜನನಾಯಕನ 50 ವರ್ಷಗಳ ಸಾರ್ಥಕ ಪಥಕ್ಕೆ ಸಲಾಂ. ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ ಲಗ್ಗೆ ಇಟ್ಟ ಲಕ್ಷಾಂತರ ಜನಸ್ತೋಮ. ನಮಸ್ಕಾರ, ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ರಾಜಕೀಯ ಧೀಮಂತ ಶಕ್ತಿ ರೈತ ನಾಯಕ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ಸುದೀರ್ಘ ಸಾರ್ವಜನಿಕ ಸೇವೆಯ ಸಂಭ್ರಮಕ್ಕೆ ಕೋಟೆ ನಾಡು ಚಿತ್ರದುರ್ಗ ಸಾಕ್ಷಿಯಾಯಿತು. ಲಕ್ಷಾಂತರ ಅಭಿಮಾನಿಗಳ ಹರ್ಷೋದ್ಗಾರ, ಕೇಂದ್ರ ನಾಯಕರ ಉಪಸ್ಥಿತಿ ಮತ್ತು ಮಠಾಧೀಶರ ಆಶೀರ್ವಾದದೊಂದಿಗೆ ನಡೆದ ಈ ಅಭಿಮಾನೋತ್ಸವ ರಾಜ್ಯ ರಾಜಕಾರಣದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ. ಈ ಕುರಿತು ಒಂದು ಸಮಗ್ರ ವರದಿ ಇಲ್ಲಿದೆ ನೋಡಿ. ಹೌದು, ಕರ್ನಾಟಕದ ರಾಜಕಾರಣದ ಅಪ್ರತಿಮ ನಾಯಕ ಬಿಎಸ್ ಯಡಿಯೂರಪ್ಪನವರ ರಾಜಕೀಯ ಜೀವನಕ್ಕೆ ಈಗ ಅರ್ಧ ಶತಮಾನದ ಸಂಭ್ರಮ. ಚಿತ್ರದುರ್ಗದಲ್ಲಿ ಆಯೋಜಿಸಲಾಗಿದ್ದ ಈ ಬೃಹತ್ ಅಭಿಮಾನೋತ್ಸವವು ಅಕ್ಷರಶಃ ಜನಸಾಗರವಾಗಿ ಮಾರ್ಪಟ್ಟಿತು. ಸುಡುವ ಬಿಸಿಲನ್ನು ಲೆಕ್ಕಿಸದೆ ರಾಜ್ಯದ ಮೂಲೆ ಮೂಲೆಗಳಿಂದ ಹರಿದು ಬಂದ ಲಕ್ಷಾಂತರ ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕನಿಗೆ ಜಯ ಘೋಷವನ್ನು ಹಾಕಿದರು. ಈ ಐತಿಹಾಸಿಕ ಸಮಾರಂಭಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆಯನ್ನು ನೀಡಿದರು. ವೇದಿಕೆಯಲ್ಲಿ ಯಡಿಯೂರಪ್ಪನವರ ಬದುಕಿನ ಹೋರಾಟವನ್ನು ಸಾರುವ 2 ಮಹತ್ವದ ಕೃತಿಗಳಾದ ಕೆಂದಾವರೆ ಕಮಲ ಅರಳಿದ ಕತೆ ಹಾಗೂ ಅವರ ಸದನದ ಭಾಷಣಗಳ ಸಂಗ್ರಹವಾದ ಸದನ ಶಿಕಾರಿ ಎಂಬ ಪುಸ್ತಕಗಳ ಲೋಕಾರ್ಪಣೆ ಕೂಡ ನಡೆಯಿತು. ವಿಶೇಷ ಏನಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಪತ್ರದ ಮೂಲಕ ಶುಭ ಹಾರೈಸಿ ಬಿಎಸ್ ಯಡಿಯೂರಪ್ಪನವರ 50 ವರ್ಷಗಳ ಜನಸೇವೆಯನ್ನು ಸ್ಮರಿಸಿದ್ದು ಕಾರ್ಯಕ್ರಮಕ್ಕೆ ಮೆರುಗನ್ನು ಹೆಚ್ಚಿಸಿತು. ಸಮಾರಂಭದಲ್ಲಿ ರಾಜ್ಯದ 106 ಮಠಗಳ ಸ್ವಾಮೀಜಿಗಳು ಮತ್ತು ಹರಗುರುಚರ ಮೂರ್ತಿಗಳ ದಿವ್ಯ ಸಾನ್ನಿಧ್ಯ ವಹಿಸಿ ಬಿಎಸ್ವೈ ಅವರಿಗೆ ಆಶೀರ್ವದಿಸಿದರು. ಕೇಂದ್ರ ಸಚಿವರು, ಸಂಸದರು, ಶಾಸಕರು ಹಾಗೂ ಮಾಜಿ ಜನಪ್ರತಿನಿಧಿಗಳ ದಂಡೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿತ್ತು. ಕೇವಲ ರಾಜಕೀಯ ಕಾರ್ಯಕ್ರಮ ಆಗಿ ಉಳಿಯದೆ ಇದು ರೈತರು, ಮಹಿಳೆಯರು, ಸಾಮಾನ್ಯ ಜನರ ಅಭಿಮಾನದ ಉತ್ಸವವಾಗಿ ಗಮನ ಸೆಳೆಯಿತು. ಒಟ್ಟಿನಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಈ ಬೃಹತ್ ಅಭಿಮಾನೋತ್ಸವವು ಬಿಎಸ್ ಯಡಿಯೂರಪ್ಪ ಅವರ ಅದ್ಭುತ ಶಕ್ತಿಯ ಅಚಲ ಜನಪ್ರಿಯತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. 5 ದಶಕಗಳ ಕಾಲ ಹೋರಾಟದ ಪಥಕ್ಕೆ ಜನತೆ ನೀಡಿದ ಈ ಗೌರವ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿದೆ. ವರದಿ ಮಹೇಶ್ ಶರ್ಮಾ, ರಾಷ್ಟ್ರಕ್ರಾಂತಿ ನ್ಯೂಸ್, ಚಿತ್ರದುರ್ಗ. ಕರ್ನಾಟಕದಲ್ಲಿ ವೀರಶೈವ ಮಠಮಾನ್ಯಗಳು, ಆದಿಚುಂಚನಗಿರಿ ಮಹಾಸಂಸ್ಥಾನ ಸೇರಿದಂತೆ ಅನೇಕ ಮಠಮಾನ್ಯಗಳು ಎಲ್ಲ ಶೋಷಿತ ಸಮುದಾಯಗಳಿಗೆ ಅನ್ನದಾಸೋಹ, ವಿದ್ಯಾದಾಸೋಹ, ಅಕ್ಷರ ದಾಸೋಹವನ್ನು ನೀಡಿದಂತ ಒಂದು ಕೀರ್ತಿ ನಮ್ಮ ರಾಜ್ಯದ ಎಲ್ಲ ಮಠಮಾನ್ಯಗಳಿಗೆ ಸಲ್ಲುತ್ತಾ ಇರುವಂತ ಸಂದರ್ಭದಲ್ಲಿ ಬಹುತೇಕ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಆರಂಭದಲ್ಲಿ ಆಗದೆ ಹೋಗಿದ್ರೆ ನಮ್ಮಂತ ಅನೇಕ ಶೋಷಿತ ಸಮುದಾಯದ ಮಠಮಾನ್ಯಗಳು, ಆರ್ಥಿಕವಾಗಿ ಹಿಂದುಳಿದಿರುವಂತ ಮಠಮಾನ್ಯಗಳು ಇವತ್ತು ಗುಡಿಸಿಲಿನಲ್ಲಿ ಶೆಡ್ನಲ್ಲಿ ಇರಬೇಕಾಗಿರುವಂತ ವಾತಾವರಣ ಇತ್ತು. ಅದಕ್ಕೆ ಮುನ್ನುಡಿಯನ್ನ ಹಾಡಿ ಎಲ್ಲ ಶೋಷಿತ ಸಮುದಾಯದವರು ಕೂಡ ಮುಂದುವರೆದಿರುವಂತ ಎಲ್ಲ ಮಠಮಾನ್ಯಗಳ ರೀತಿಯಲ್ಲಿ ಹಿಂದುಳಿದ ಶೋಷಿತ ಮಠಮಾನ್ಯಗಳು ಕೂಡ ತಲೆ ಎತ್ತಿ ನಿಲ್ಲಬೇಕು, ಆರ್ಥಿಕವಾಗಿ ಮುಂದೆ ಇರಬೇಕು, ಆ ಸಮುದಾಯಗಳು ಕೂಡ ಶಿಕ್ಷಣವಂತವಾಗಬೇಕು, ಸಾಮಾಜಿಕವಾಗಿ ಜಾಗೃತವಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸನ್ಮಾನ್ಯ ಮುನ್ನುಡಿಯನ್ನ ಹಾಡಿದ್ರು. ಆ ಒಂದು ಪರಿಣಾಮವಾಗಿ ಇವತ್ತು ಎಲ್ಲ ಹಿಂದುಳಿದ ಶೋಷಿತ ಸಮುದಾಯದ ಮಠಮಾನ್ಯಗಳು ಬಹಳ ಪ್ರಬಲವಾಗಿ ಆರ್ಥಿಕವಾಗಿ, ರಾಜಕೀಯವಾಗಿ ಸಮಾಜವನ್ನು ಕಟ್ಟುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾವೆ. ಅದಕ್ಕೆ ನಮ್ಮೆಲ್ಲರ ಪ್ರೀತಿಯ ಅಭಿಮಾನ ಪೂರ್ವಕವಾಗಿ ಇಲ್ಲಿ ಬಹಳಷ್ಟು ಜನ ಕುಳಿತಿದ್ದೀರಿ. ನಿಮ್ಮೆಲ್ಲರೂ ಕೂಡ ಬಹಳಷ್ಟು ಜನ ಹಿಂದುಳಿದ ಶೋಷಿತ ದಲಿತ ಸಮುದಾಯದಿಂದಲೇ ಯಡಿಯೂರಪ್ಪನವರಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿದ್ದೀರಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಆರೋಗ್ಯ, ಆಯುಷು, ದೀರ್ಘಕಾಲ ಅವರು ಈ ರಾಜ್ಯದ ಸೇವೆಯನ್ನು ಮಾಡುವಂತ ಕಾರ್ಯವನ್ನ ನೀಡಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಯಡಿಯೂರಪ್ಪನವರು ಅಹೋರಾತ್ರಿ ಧರಣಿಯನ್ನ ಮಾಡಿ ಅವತ್ತಿನ ರೈತರಿಗೆ, ಅವತ್ತಿನ ಕೂಲಿ ಕಾರ್ಮಿಕರಿಗೆ, ಬಗರ್ ಹುಕುಂ ಸಾಗುವಳಿದಾರರಿಗೆ ನ್ಯಾಯವನ್ನ ಕೊಡಿಸಿದಂತ ರಾಜ ಹುಲಿ ಯಾರಾದ್ರೂ ಇದ್ರೆ ಅದು ಶ್ರೀಮಾನ್ ಯಡಿಯೂರಪ್ಪನವರು. ಸ್ನೇಹಿತರೆ, ಇವತ್ತು ಹೋರಾಟ ಅಂತಂದ್ರೆ ನಾನು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಅಭಿನಂದನೆ ಸಮಾರಂಭದಲ್ಲಿ ಹೇಳಿದ್ದೆ. ಇವತ್ತು ಹೋರಾಟ ಅಂತಂದ್ರೆ ವಾಟ್ಸ್ಆಪ್, ಫೇಸ್ಬುಕ್ ಮತ್ತು ಪತ್ರಿಕೆಯಲ್ಲಿ, ಟಿವಿಯಲ್ಲಿ ಬರೋದಕ್ಕೆ ಸೀಮಿತ ಆಗಿದ್ರೆ ಈ ದೇಶದೊಳಗ, ಈ ರಾಜ್ಯದೊಳಗ ಹೋರಾಟದ ಹೊಸ ಕಿಚ್ಚನ್ನ, ಹೋರಾಟದ
ಹೊಸ ಪರಿಕಲ್ಪನೆಯನ್ನ ಕೊಟ್ಟಂತ ಯಾವ್ದಾದ್ರೂ ಒಬ್ಬ ನಾಯಕ ಇದ್ರೆ ತನ್ನ ಕಾಜಿಗಾಗಿ ತನ್ನವನ್ನು ಏನು ಒಳ್ಳೆಯ ಉದ್ದೇಶ ಸಾಧನೆಗಾಗಿ ಹೋರಾಟಕ್ಕೆ ಹೊಸ ಮೆರಗನ್ನ ಕೊಟ್ಟಂತ ಕೀರ್ತಿ ಅದು ಯಡಿಯೂರಪ್ಪನವ್ರದ್ದು. ಹಗಲು ರಾತ್ರಿ ಹೋರಾಟ, ಎಲ್ಲಿ ನಿಂತಲ್ಲಿ ಕುಂತಲ್ಲಿ ಹೋರಾಟ ಮಾಡಿ ಇವತ್ತೊಂದು ಪರಿವರ್ತನೆ ಮಾಡಿದಂತ ಕೀರ್ತಿ ಅದು ಯಡಿಯೂರಪ್ಪನವರಿಗೆ ಸಲ್ತದೆ. ಅಭಿಮಾನೋತ್ಸವ ಯಡಿಯೂರಪ್ಪಾಜಿ ಅಭಿಮಾನೋತ್ಸವ. ಇವತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಸುವೇಂದು ಅಧಿಕಾರಿಯವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರೋದ್ರೊಂದಿಗೆ ಭಾರತೀಯ ಜನತಾ ಪಾರ್ಟಿ ಎನ್ಡಿಎ 21 ರಾಜ್ಯಗಳಲ್ಲಿ ಬಂದಿದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಏಕೈಕ ಸರ್ಕಾರ ಮೊದಲಿತ್ತು, ಮುಂದೆ ಬರ್ತದೆ. ಅದು ಯಾವುದಂದ್ರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಅನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು ಸ್ನೇಹಿತರೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ದೇಶದಲ್ಲಿ 2 ಲೋಕಸಭಾ, ಕರ್ನಾಟಕ ವಿಧಾನಸಭೆಯಲ್ಲಿ 2 ಲೋಕಸಭಾ ಇದ್ದಾಗ ಯಡಿಯೂರಪ್ಪನವರು ಅಹೋರಾತ್ರಿ ಧರಣಿಯನ್ನ ಮಾಡಿ ಅವತ್ತಿನ ರೈತರಿಗೆ, ಅವತ್ತಿನ ಕೂಲಿ ಕಾರ್ಮಿಕರಿಗೆ, ಬಗರ್ ಹುಕುಂ ಸಾಗುವಳಿದಾರರಿಗೆ ನ್ಯಾಯವನ್ನ ಕೊಡಿಸಿದಂತ ರಾಜ ಹುಲಿ ಯಾರ